ಒಂದು ಅಲ್ಲೇ ಇದ್ದು ಗೆಲ್ಲಬೇಕು, ಗೆದ್ದಿಲ್ವಾ ಸುಮ್ಮನೆ ಸೈಲೆಂಟ್ ಆಗಬೇಕು. ಯಾವಾಗ ನಾವು ಈ ಸಂಘ ಸಂಸ್ಥೆಗಳಿಗೆ ಹೋಗೋದು ಅಥವಾ ಈ ಮಹಿಳಾ ಸಂಘಟನೆಗೆ ಹೋಗೋದು, ಸ್ಟೇಷನ್ಗೆ ಹೋಗೋದು, ಅದು ಇನ್ನೂ ಜಾಸ್ತಿ ಮಾಡುತ್ತೆ ಲೈಫಲ್ಲಿ. ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ಹುಟ್ಟು ಗುಣ ಸುಟ್ಟರು ಹೋಗಲ್ಲ. ಇದು ಇಬ್ಬರಿಗೂ ಅಪ್ಲೈ ಆಗುತ್ತೆ. ನನ್ನ ಅನುಭವದ ಪ್ರಕಾರ 65% ಮೇಲ್ ಪ್ರಾಬ್ಲಮ್ ಇದೆ, ಇನ್ನು 35% ಫೀಮೇಲ್ ಪ್ರಾಬ್ಲಮ್ ಇದೆ. ಯಾಕಂದ್ರೆ ನನಗೆ ಬಂದಿರೋದು ಬರೀ ಮೇಲ್ದೊಂದೇ ಅಲ್ಲ, ಫೀಮೇಲ್ದು ಜೆಂಟ್ಸು ಬಂದಿದ್ದಾರೆ. ಅಯ್ಯೋ ಅವಳೊಂಥರ ವಿಚಿತ್ರ, ಎದುರಿಸ್ತಾಳೆ, ಮಾಡ್ತಾಳೆ, ಇದು ಮಾಡ್ತಾಳೆ ಅಂತ ಅದನ್ನು ಬಂದಿದೆ. ಸೊ ಅದರದ್ದು ರೇಷಿಯೋ ನಾನು ತಗೊಂಡ್ರೆ ನನ್ನ ಅನುಭವದ, ನನ್ನ ಸ್ಟ್ಯಾಟಿಸ್ಟಿಕ್ಸ್ ರೇಷಿಯೋ ಹೇಳ್ತಾ ಇದ್ದೀನಿ ಅಷ್ಟೇ. ಅರೌಂಡ್ 60:40 ಹೇಳ್ಕೋಬಹುದು. 60-40, 60 ಮೇಲ್ದಿರುತ್ತೆ, 40 ಫೀಮೇಲ್ದಿರುತ್ತೆ. ಇನ್ನು ಯಾವಾಗ ಅದು 50-50 ಆಗುತ್ತೋ ಗೊತ್ತಿಲ್ಲ, ಯಾವಾಗ ಯಾವ್ದು ಇನ್ಕ್ರೀಸ್ ಆಗುತ್ತೋ ಗೊತ್ತಿಲ್ಲ. ಸೊ ಯಾವುದೇ ಕಾರಣಕ್ಕೂ ಭಗವಂತ ನಿಮ್ ಕೆಲಸ ಕೊಟ್ಟಿದ್ರೆ ಅವರ ಎಲ್ಲಿವರೆಗೂ ಆಗುತ್ತೋ ಅವ್ರ ಜೊತೆ ಇರಕ್ಕೆ ಪ್ರಯತ್ನ ಪಡಿ. ತೀರಾ ಆಗೋದಿಲ್ಲ ಅಂತಂದ್ರೆ ನಿಮ್ ಬದುಕು ನೀವು ಕಟ್ಕೊಳ್ಳೋದು ಒಳ್ಳೇದು. ತೀರಾ ನಾವು ಯಾವುದೋ ಮಹಿಳಾ ಸಂಘಕ್ಕೆ ಹೋಗ್ತೀವಿ, ಸ್ಟೇಷನ್ಗೆ ಹೋಗ್ತೀವಿ, ಮಾಡಿಸ್ತೀವಿ ಅಂದ್ರೆ ಇದುವರೆಗೂ ಯಾವ ಸ್ಟ್ಯಾಟಿಸ್ಟಿಕ್ಸು ಯಾವ ಮಹಿಳಾ ಸಂಘದವರು ಕೊಟ್ಟಿಲ್ಲ. ನನ್ನ ಕಡೆ ತುಂಬಾನೇ ಕಾಂಬಿನೇಷನ್, ಇದು ತುಂಬಾ ಜನ ಬಂದು ಹೇಳಿದ್ದಾರೆ, ಎಲ್ಲ ಕಡೆ ಹೋಗಿದ್ವಿ ಸರ್, ಏನು ಸಕ್ಸಸ್ ಆಗಿಲ್ಲ, ಇನ್ನೂ ಅತಿರೇಕಕ್ಕೆ ಹೋಯ್ತು ಅಂತ. ಸೊ ಸಂಬಂಧಗಳಲ್ಲಿ ಎಸ್ಪೆಷಲಿ ಮ್ಯಾರೇಜ್ ಅಲ್ಲಿ 1 to 1, ಅದು ಒಂದು 4 ಗೋಡೆ ಮಧ್ಯದಲ್ಲಿ ಗಲಾಟೆಗಳಾರು ಆಗಲಿ, ಪ್ರೀತಿ ಆಗಲಿ, ಏನಾರು ಆಗಲಿ 4 ಗೋಡೆ ಮುಗಿದೋಗ್ಬೇಕು. ಯಾವಾಗ ಅದು ಆ 4 ಗೋಡೆ ಬಿಟ್ಟು ಆಚೆ ಬರುತ್ತೋ, ಹಾಲ್ಗೆ ಬರುತ್ತೋ, ಆ ಮನೆಯವರಿಗೆ ಎಫೆಕ್ಟ್ ಆಗುತ್ತೆ. ಆ ಹಾಲ್ ಬಿಟ್ಬಿಟ್ಟು ಗೇಟ್ಗೆ ಹೋಗುತ್ತೋ ಆಗ ಇನ್ನೂ ವರ್ಸ್ಟ್ ಸ್ಟೇಜಲ್ಲಿ ಇರುತ್ತೆ. ಸೊ ಹಾಲ್ವರ್ಗು ಓಕೆ, ಹಾಲ್ ಬಿಟ್ಟು ಆಚೆ ಹೋಯ್ತೋ, ಗೇಟ್ಗೆ ಹೋಯ್ತೋ, ಆ ಟೈಮಲ್ಲಿ ಡಿಸಿಷನ್ ತಗೊಂಡ್ಬಿಡಿ, ವೆದರ್ ಟು ಲೀವ್ ವಿತ್ ಹಿಮ್ ಆರ್ ಟು ಜಸ್ಟ್ ಗೆಟ್ ಲಾಸ್ಟ್ ಅಂತ ಬರ್ತಕ್ಕಂಥದ್ದು. ಇದು ನನ್ನ ಕಳೆದ 8 ವರ್ಷದ ಈ ಮದುವೆ ವಿಚಾರದಲ್ಲಿ ಅನುಭವ. ಎರಡನೇದು ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಮದುವೆ ಆಗಿ ಏನಾದ್ರು ಸಮಸ್ಯೆ ಆಗಿದ ತಕ್ಷಣ ಈ ಕೌನ್ಸಿಲಿಂಗ್ ಅನ್ನೋದು ಮಾಡ್ಬಿಡ್ತಾರೆ. ಕೌನ್ಸಿಲಿಂಗ್ ಆಕ್ಚುಲಿ ಚಿಕ್ಕ ಹುಡುಗರು ಮಾಡೋದು, ಚೈಲ್ಡ್ಗೆ ಮಾಡೋದು ಕೌನ್ಸಿಲಿಂಗ್ ನನ್ನ ಅನುಭವದಲ್ಲಿ. ಏನೋ 3ನೇ ಕ್ಲಾಸು 5ನೇ ಕ್ಲಾಸು, ಹಬ್ಬಬ್ಬ ಅಂದ್ರೆ 7ನೇ ಕ್ಲಾಸ್ 8ನೇ ಕ್ಲಾಸು, ಇನ್ನೂ ಬಹಳ ತಗೊಂಡ್ರೆ 10ನೇ ಕ್ಲಾಸ್ 10ನೇ ಕ್ಲಾಸ್ ವರ್ಗು ಅಷ್ಟೇ. ಅದಾದ್ಮೇಲೆ ದೇ ಆರ್ ಆಲ್ ಅಡಾಲಸೆಂಟ್ ಅಂತ ಕರಿತೀವಿ, ಮೆಚ್ಯೂರ್ಡ್ ಅಂತ ಕರಿತೀವಿ. ಈ ಕೌನ್ಸಿಲಿಂಗ್ ಅಲ್ಲಿ ಸಕ್ಸಸ್ ಆಗಿರೋದು ಅದೂ ಇಲ್ಲ. ಬೇಕಾದ್ರೆ ಎಲ್ಲಿಂದ ಎಲ್ಲೇ ನೋಡ್ಕೊಂಡ್ ಬನ್ನಿ. ಕೌನ್ಸಿಲಿಂಗ್ ಅಲ್ಲಿ ಏನ್ ಮಾಡ್ತಾರೆ, ವಾಟ್ ಮ್ಯಾಕ್ಸಿಮಮ್ ದೇಡು ಇವ್ರ ಪ್ರಾಬ್ಲಮ್ ಅವ್ರ ಪ್ರಾಬ್ಲಮ್ ಹೇಳ್ತಾರೆ, ಅವ್ರ ಪ್ರಾಬ್ಲಮ್ನ ಇವ್ರ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಈಗ ಹೇಳಿರೋ ಪ್ರಾಬ್ಲಮೇ ಕೌನ್ಸಿಲಿಂಗ್ ಹತ್ರನೂ ಹೇಳೋದು. ಏನ್ ಮಾಡಕ್ಕಾಗುತ್ತೆ? ಈಗ ಎಲ್ಲ ತಗೊಂಡೋಗಿ ಅವ್ರ ಅತ್ತೆಗೆ ಹೇಳ್ತಾರೆ. ಈಗ ಅಯ್ಯಪ್ಪನಿಗೆ ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಹೆಡ್ ವೇಟ್ ಇದೆ, ಹೆಡ್ ವೇಟ್ ಇರುತ್ತೆ. ನಾನು ಅದೇ ಸ್ಥಾನದಲ್ಲಿ ಇದೀನಿ ಅನ್ಕೊಳ್ಳಿ, ಹೆಡ್ ವೇಟ್. ನೀನ್ ಯಾರೇ ಹೇಳಕ್ಕೆ ನನಗೆ ಗೊತ್ತ್ರಿ ನಾನು ಹೆಂಗ್ ನೋಡ್ಕೋಬೇಕು ಅಂತ. ಅವಳಿಗೆ ಬೇಕಾದ್ರೆ ಇಷ್ಟ ಇದ್ರೆ ಇರ್ಲಿ, ಇಲ್ದೇವ್ರು ಹೋಗ್ಲಿ, ಇಷ್ಟು ಹೇಳ್ಬಿಟ್ರೆ ಆ ಕೌನ್ಸಿಲರ್ ಏನ್ ಮಾಡ್ತಾನೆ? ಕೌನ್ಸಿಲಿಂಗ್ ಮಾಡೋನು ಏನ್ ಮಾಡ್ತಾನೆ? ಇವೆಲ್ಲ ಸುಮ್ಮನೆ ಒಂದು ವಿಚಾರ. ನನ್ನ ಪ್ರಕಾರ ಎಂಗೇಜ್ಮೆಂಟ್ ಮಾಡೋ ಕಾರಣನೇ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ಆನ್ಸರ್ಸ್ ಕೇಳಬೇಕು, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ. ನನ್ನ ಸಂಬಳ ಬರ್ತಾ ಇದೆ, ನನ್ನ ಸಂಬಳ ನನಗೆ ಇಟ್ಕೊಳ್ತೀನಿ, ಅದನ್ನ ನನಗೆ ಎಷ್ಟು ಬಂತು ಏನ್ ಬಂತು ನೀನ್ ಕೊಡ್ಬೇಕಾ? ಯಾವಾಗ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತೀರಾ, ಓಪನ್ ಆಗಿರ್ತೀರಾ, ಅಂತವೆಲ್ಲ ಸಂಬಂಧಗಳು ಚೆನ್ನಾಗೇ ಇದಾವೆ. ಫಸ್ಟ್ ಅಲ್ಲಿ ಏನ್ ಮಾಡ್ತೀವಿ, ಈ ರಿಸೆಪ್ಷನ್ ಆಗ್ಬೇಕಾ, ಇದು ನಾವು ಏನು ಎಂಗೇಜ್ಮೆಂಟ್ ಆಗಿ ನೀನ್ ರಿಸೆಪ್ಷನ್ ಬರೋ ಟೈಮಲ್ಲಿ ಒಂದು 3 ತಿಂಗಳು 4 ತಿಂಗಳು ಗ್ಯಾಪ್ ತಗೊಂಡಿರ್ತಲ್ಲ, ಅಂತ ಟೈಮಲ್ಲಿ ಏನೇನ್ ನಡೆಯುತ್ತಿರೋದು? ಬರೀ ನಿನಗೇನ್ ಇಷ್ಟ, ನನಗೇನ್ ಇಷ್ಟ, ನಿನ್ ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ, ಹಂಗ್ ಮುಂದೆ ಏನ್ ಮಾಡ್ಬೇಕಾಗಿದ್ಯಾ ಅಂತವ್ ಮಾತಾಡ್ಕೊಂಡು ಕೂತಿರ್ತಾರೆ. ಆ ಟೈಮಲ್ಲೇ ಕೌನ್ಸಿಲಿಂಗ್ ಬೇಕಾಗಿರೋದು. ಯಾವಾಗ ನಮ್ಮ ಭಾರತದಲ್ಲಿ ಕೌನ್ಸಿಲಿಂಗ್ ಯಾವಾಗ ಆಗ್ತಾ ಇದೆ ಅಂದ್ರೆ, ಮದುವೆ ಆದ್ಮೇಲೆ ಕೌನ್ಸಿಲಿಂಗ್ ಆಗ್ತಾ ಇದೆ. ಎಂತ ವಿಪರ್ಯಾಸ ಅಂದ್ರೆ, ಎಂಗೇಜ್ಮೆಂಟ್ ಆದ್ಮೇಲೆ ಕೌನ್ಸಿಲಿಂಗ್ ಆಗಬೇಕು, ಆಮೇಲೆ ಮದುವೆಗೆ ಹೋಗ್ಬೇಕು. ಇನ್ನೊಂದು ದೊಡ್ಡ ಪಿಡುಗೇನು ಅಂತಂದ್ರೆ, ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗ್ಬಿಟ್ರು, ಏನೋ ನಡೆದೋಗಿದೆ ಅವ್ರ ಜೀವನದಲ್ಲಿ ಅಂತ ಹೇಳಿ ನಮ್ಮ ಮುಟ್ಟಾಳ ಪಬ್ಲಿಕ್ ಹೇಳ್ತೀನಲ್ಲ, ಪಬ್ಲಿಕ್ ಅಷ್ಟು ಮುಟ್ಟಾಳ್ರು ದುರುಳ್ರು ಇನ್ನೊಬ್ರಿಲ್ಲ. ಜನಮರಳೋ ಜಾತ್ರೆ ಮರಳು, ಯಾರೋ 4 ಜನ ಒಳ್ಳೆ ಹುಡುಗಿರ್ತನ ಇರುತ್ತೆ, ಒಳ್ಳೆತನ ಇರುತ್ತೆ, ಏನೋ ಒಂದು ಜಾಸ್ತಿ ಕೇಳಿರ್ತಾರೆ. ಎಕ್ಸಾಂಪಲ್, ಸೊ ಎಂಗೇಜ್ಮೆಂಟ್ ಆದ್ಮೇಲೆ ಸ್ವಲ್ಪ ನಮ್ಗೆ ಇಂಥದೇ ಚೋಲ್ಟ್ರಿ ಬೇಕು,
ಅಂಥದೇ ನಮ್ಗೆ ಇದು ಬೇಕು, ಇಂಥದೇ ವಾಚ್ ಬೇಕು, ಇಂಥದೇ ನಮಗೆ ಬನೀನ್ ಬೇಕು, ಇನ್ನೊಂದು ಬೇಡ ಬಿಡಿ, ಸುಮ್ಮನೆ ವಾಹಿನಿಲಿ ಮಾತಾಡ್ತಾ ಇದ್ದೀವಿ, ಇಂಥದೇ ಬೇಕು. ಇವೆಲ್ಲ ಬಂದಾಗ ಇವಾಗಲೇ ಇಷ್ಟು ಕೇಳ್ತಾ ಇದ್ದಾನೆ, ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ನಮಗೆ ಎಷ್ಟು ಟಾರ್ಚರ್ ಆಗ್ಬೋದು ಅಂತ ಕೆಲವು ಬಡ ಕುಟುಂಬದವರು, ಸ್ವಲ್ಪ ಕಮ್ಮಿ ಇರ್ತಕ್ಕಂಥವ್ರು ಸ್ವಲ್ಪ ಯೋಚನೆ ಮಾಡ್ತಾರೆ. ಮತ್ತೆ ಹುಡುಗಿ ಜಾಸ್ತಿ ಯೋಚನೆ ಮಾಡ್ತಾಳೆ, ಅಲ್ಲ ಇವತ್ತೇ ಹಿಂಗ್ ಮಾಡೋರು ನಾಳೆ ನಮ್ಮ ತಂದೆ ತಾಯಿನ ಇನ್ನು ಎಷ್ಟು ಏಳಿಸ್ಬೋದು ದುಡ್ಡಿನ ವಿಚಾರದಲ್ಲಿ, ಇವಾಗಲೇ ಇಷ್ಟು ಮಾಡ್ತಾರೆ ಅಂತ ಟೈಮಲ್ಲಿ ಬ್ರೇಕ್ ಆಗಿದೆ ಹೊರತು ತುಂಬಾ ಜನ ಅಲ್ಪ ಆಲೋಚನೆ, ಅದೇನೋ ಹೇಳ್ತಾರಲ್ಲ, ಈ ಕೆಲವೆಲ್ಲ ಕೆಳಗಡೆ ಮಾಡ್ತಾರಲ್ಲ, ಮೊಣಕಾಲ್ ಕೆಳಗಡೆ ಆಲೋಚನೆ ಮಾಡ್ತಾರಲ್ಲ, ಅಂಥವ್ರೆ ಹೈಯೆಸ್ಟ್. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆ. ಏನ್ ಕಾರಣದಿಂದ ಕ್ಯಾನ್ಸಲ್ ಆಯ್ತು? 90% ಕ್ಯಾನ್ಸಲ್ ಆಗಿರೋದೇ ಅಹಂನಿಂದ. ಅದು ಹುಡುಗ ಹುಡುಗಿಗಿನ ಹೆಚ್ಚಾಗಿ ಫ್ಯಾಮಿಲಿ ಸೆಟ್ ಆಗದೆ ಇರೋದ್ರಿಂದ. ಸೊ ಒಂದು ರೆವಲ್ಯೂಷನ್ ಬರಬೇಕು ಸೊಸೈಟಿಲಿ. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿರೋದು ಏನು ಗ್ರೇಟ್ ಅಲ್ಲ. ಇವತ್ತು ಎಂಗೇಜ್ಮೆಂಟ್ ಆಗಿದ ತಕ್ಷಣ ಜನ ಹೆಂಗ್ ಥಿಂಕ್ ಮಾಡ್ಕೊಂಡ್ಬಿಡ್ತಾರೆ ಅಂತಂದ್ರೆ, ಹುಡುಗ ಹುಡುಗಿ ಕೈ ಇಟ್ಕೊಂಡು ಎಲ್ಲೆಲ್ಲೋ ಸುತ್ತಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಂತ ಏನೇನೋ ಥಿಂಕ್ ಮಾಡ್ತಾರೆ. ಯಾರಿಗ್ ಗೊತ್ತು? ಎಂಗೇಜ್ಮೆಂಟ್ ಆಗದೇ ಇರೋರು, ನೀಟಾಗಿರೋರು ಕರೆಕ್ಟ್ ಆಗಿದ್ದಾರಾ ಲೈಫಲ್ಲಿ, ಎಲ್ಲದರಲ್ಲೂ ಕರೆಕ್ಟ್ ಆಗಿದ್ದಾರಾ? ನಾನು ಹೇಳಿರ್ತಕ್ಕಂಥ ಸೂಕ್ಷ್ಮ ಎಲ್ಲರಿಗೂ ಅರ್ಥ ಆಗಿರುತ್ತೆ. ಸೊ ಎಂಗೇಜ್ಮೆಂಟ್ ಅಂತ ಬಂದಾಗ ಕೌನ್ಸಿಲಿಂಗ್ ಅನ್ನೋದು ನೆಕ್ಸ್ಟ್ ಪಾಯಿಂಟ್. ಅದಕ್ಕೆ ಕೌನ್ಸಿಲಿಂಗ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಕೌನ್ಸಿಲಿಂಗ್ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ನನ್ನ ಅನುಭವದಲ್ಲಿ ಕೌನ್ಸಿಲಿಂಗ್ ಇಸ್ ಮೋರ್ ರಿಲೇಟೆಡ್ ವಿತ್ ಆಟಿಟ್ಯೂಡ್ ಸರಿ ಇತ್ತು ಅಂತಂದ್ರೆ ಲೈಫ್ ವಿಲ್ ಬಿ ಸ್ವೀಟ್. ಲೈಫ್ 100% ಸ್ವೀಟ್ ಆಗಿ ಹೋಗುತ್ತೆ. ಆಟಿಟ್ಯೂಡ್ ಹೊಟ್ಟೋಯ್ತು ಅಂದ್ರೆ ಎಲ್ಲ ಹೋಯ್ತು. ಈಗ ಆಟಿಟ್ಯೂಡ್, ನಿನ್ ಸಂಬಳ ಎಷ್ಟು, ಅತ್ತೆಗೆ ಹೋಗಿ ಹೇಳೋದು. ಇವನು ತಾಯಿ ಇರೋರ್ಗು ಓಕೆ, ತಾಯಿ ಹೋದ್ಮೇಲೆ ಯಾರು ನೋಡ್ಕೋಬೇಕು? ಹೆಂಡತಿನೇ. ಎಷ್ಟು ದಿವಸ ಅಂತ ಇರುತ್ತೆ. ಈ ಒಂದು ಎರಡನ್ನೂ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥ ಗಂಡಸರಿಗೆ ಟ್ರೈನಿಂಗ್ ಕಮ್ಮಿ ಆಗಿದೆ. ಈ ಕಡೆ ತಾಯಿನೂ ಚೆನ್ನಾಗಿ ನೀಟಾಗಿ ಹೆತ್ತ ತಾಯಿ ಅಂತ ನೋಡ್ಕೋಬೇಕು. ಬಂದಿರೋವಳು ಪಾಪ ಬೇರೆ ಒಂದು ಮನೆಯಿಂದ ಇಲ್ಲಿ ಬೈದಾಳೆ, ಆ ಮನೆಯೆಲ್ಲ, ಈಗ ಮನೇಲಿರೋ ಗಂಡಸು ಇಲ್ಲಿದ್ದು ಎಲ್ಲ ಅಭ್ಯಾಸ ಆಗೋಗಿರುತ್ತೆ. ಅಲ್ಲಿ ಒಂದು ಹೆಣ್ಣು ಮಗು ಅಂದ್ರೆ ಇನ್ನೊಂದು ಮನೆಯಲ್ಲಿ ಒಂದು ಚೂರು ಬಹಳ ಆನಂದವಾಗಿ ಅಥವಾ ಎಲ್ಲಾ ರೀತಿನೂ ಅವಳು ಸ್ವಾತಂತ್ರ್ಯವಾಗಿ ಅವ್ರ ಮನೇಲಿರ್ತಾರೆ. ಇನ್ನೊಂದು ಮನೆಗೆ ಬಂದಾಗ ಹೊಸ ವಾತಾವರಣ, ಹೊಸ ಒಂದು ವಿಚಾರ, ಅಡ್ಜಸ್ಟ್ ಮಾಡ್ಕೊಳ್ಳೋದು ಯಾರಿಗೆ ಆಗಲ್ಲ ರೀ. ಒಂದ್ ದಿವಸ ಗಂಡಸರು ಇನ್ನೊಬ್ರು ಮನೆಗೆ ಹೋಗಿ ಒಂದ್ ವಾರ ಇದ್ ನೋಡ್ರಿ, ಗೊತ್ತಾಗತ್ತೆ. ಒಂದ್ ವಾರ ಇದ್ ನೋಡ್ರಿ, ಜಾಡ್ಸೋದ್ ಕಳಿಸ್ತಾರೆ ಗಂಡಸರಿಗೆ. ಅರ್ಥ ಆಯ್ತಾ? ಗಂಡಸರ ಜಾಗನೇ ಈ ಬಾರು, ಈ ಸಿಗರೇಟ್ ಸೇದೋ ಜಾಗ. ಅಲ್ಲಿ ಬಿಟ್ರೆ ಯಾವ್ದಾರು ಒಂದ್ ವಾರ ಒಂದು ಮನೇಲಿ ಹೋಗಿ ಇದ್ ಬಿಡಿ. ಯಾವಾಗಪ್ಪ ಹೋಗ್ತೀವಿ ಮನೆಗೆ? ಯಾಕೋ ನೀನ್ ಸರಿಯಾಗಿಲ್ಲ, ಇಲ್ಲಿ ವ್ಯವಸ್ಥೆಗಳು ಸರಿ, ಟೈಮ್ ಸರಿಯಾಗಿ ಇದ್ದಾಳಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಲೈಫ್ ಲಾಂಗ್ ಒಂದು ಹೆಣ್ಣು ಮಗು ಇನ್ನೊಂದು ಮನೆಗೆ ಬಂದು ಇರಬೇಕು ಅಂತಂದ್ರೆ ಅದು ಅಡ್ಜಸ್ಟ್ ಆಗ್ಬೇಕು. ನಾನು ಅಲ್ಲಿ ಆರಾಮಾಗಿರ್ತಾ ಇದ್ದೆ, ಯಾವಾಗಂದ್ರೆ ಇದ್ರು ಏನೋ ಅಷ್ಟಂತ ಇರಲಿಲ್ಲ, ಬಟ್ ನನ್ನ ಕೆಲಸ ಇಂಪಾರ್ಟೆಂಟ್ ಇತ್ತು, ನಮ್ಮ ತಂದೆ ತಾಯಿಗೆ ನನ್ನ ವರ್ಕ್ ಪ್ರೆಷರ್ ಗೊತ್ತಿತ್ತು, ಎಲ್ಲಾ ವಿಚಾರನೂ ಅವರು ಚಿಕ್ಕಂದ್ರಿಂದ ನೋಡಿರ್ತಾರೆ. ಸಡನ್ ಆಗಿ ಮಧ್ಯದಲ್ಲಿ ಈ ಮನೆಗೆ ಬಂದಾಗ ಆ ಗಂಡಸಿಗೆ ಇವಳು ಎಷ್ಟು ಚೆನ್ನಾಗಿ ಕಷ್ಟಪಟ್ಟಿದ್ದಾಳೆ, ಓದಕ್ಕೆ, ಕೆಲಸ ಹೋಗೋಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ, ಸಮಾಜದಲ್ಲಿ ಹೇಗೆಲ್ಲ ನಿಭಾಯಿಸಿದಾಳೆ, ಆ ಒಂದು ಸಣ್ಣ ಬುದ್ಧಿ ಗಂಡಸರಿಗೆ ಇರಲ್ಲ. ಇದನ್ನ ಆ ಮನೆಯವರು ಬೆಳೆಸಿರಲ್ಲ. ಪ್ರಾಬ್ಲಮ್ ಫಸ್ಟ್ ಆಫ್ ಆಲ್ ಅತ್ತೆ ಆದವರು ಮಗನಿಗೆ ನೋಡೋ, ಹೆಣ್ಣು ಮಕ್ಕಳನ್ನ ರೆಸ್ಪೆಕ್ಟ್ ಮಾಡೋದು ಕಲ್ತ್ಕೊಳ್ಳೋ. ಹೆಣ್ಣು ಮಕ್ಕಳಿಗೆ ಫಸ್ಟ್ ರೆಸ್ಪೆಕ್ಟ್ ಮಾಡಬೇಕು ಅಷ್ಟೇ. ನಂಬರ್ 1 ಅಷ್ಟೇ. ಏನಾರು ಇರ್ಲಿ, ನಿಮ್ಮನ್ನ ನಾಳೆ ಅವಳು ಏನಾರು ದೂಷಿಸ್ಲಿ, ಬೈಲಿ, ದಟ್ ಈಸ್ ಸೆಕೆಂಡ್ರಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಲೇಡೀಸ್ನ ನೀವು ರೆಸ್ಪೆಕ್ಟ್ ಮಾಡಿದ್ರೆ ವಿ ಕ್ಯಾನ್ ಮೂವ್ ರಾಕ್ಸ್ ಅಂತ ಹೇಳ್ತಾರೆ. ಫಸ್ಟ್ ಅಲ್ಲಿ ರೆಸ್ಪೆಕ್ಟ್ ಮಾಡಬೇಕು. ಬರೋಳು ಗೊತ್ತಿರಲ್ಲ, ನಾನು ಏನಾರು ಅಂದ್ರೆ ನೀನು ಅವಳು ಸಪೋರ್ಟ್ ಮಾಡು ಅಂತ ಹೇಳೋ ಅಂತ ತಾಯಿಂದ್ರಿಗೆ ಬರಬೇಕು. ಮಕ್ಕಳಿಗೆ, ಎಸ್ಪೆಷಲಿ ಗಂಡು ಮಕ್ಕಳಿಗೆ ಹೇಳ್ಬೇಕು, ಏಯ್ ಬರೋ ಹುಡುಗಿ, ನಿನ್ನೆ ಹೆಂಡತಿ, ನೀನ್ ನೋಡ್ಕೊಂಡು ಮಾಡು. ಅರ್ಥ ಆಯ್ತಾ? ನಾನೇನಾರು ಒಂದು ಮಾತು ಆಡಿದ್ರು ಕೂಡ ನಾನು ಸ್ವಲ್ಪ ಹೇಳು, ಪರವಾಗಿಲ್ಲ, ಏನ್ ತೊಂದರೆ ಏನಿಲ್ಲ. ಎರಡನ್ನೂ ಬ್ಯಾಲೆನ್ಸ್ ಮಾಡು, ಎರಡು ತಕಡಿ ಇದ್ದಂಗೆ ಬ್ಯಾಲೆನ್ಸ್ ಮಾಡು ಅಂತ ಹೇಳ್ತಕ್ಕಂಥದ್ದು ಇಂಪಾರ್ಟೆಂಟು. ಇವತ್ತಿನ ದಿವಸ ಅದೇ ಗಂಡಸು ಬಂದಿರ್ತಕ್ಕಂಥದ್ದು ಹೀಯಾಳಿಸೋದು, ಮಾಡೋದು ಎಲ್ಲ. ನಾವು ಒಂದು ಲೈಫ್ ನ ಶೇರ್ ಮಾಡ್ತಾ ಇದೀವಿ, ಇವತ್ತಿದ್ದು ನಾಳೆ ಹೋಗೋ ದೇಹ ಅನ್ನೋದನ್ನ ಗಂಡಸರು ಫಸ್ಟ್ ಥಿಂಕ್ ಮಾಡ್ಕೋಬೇಕು. ಒಂದೇ ಮಂತ್ರ, ನನ್ನ ಲೈಫ್ ನ ಶೇರ್ ಮಾಡ್ಕೊಂಡ್ ಬಂದಿದ್ದಾಳೆ, ನಾಳೆ ಒಂದು ಕಿಡ್ನಿ. ಇವತ್ತು ಎಷ್ಟು ಜನ ನನ್ನ ಹತ್ರ ಬಂದಿದ್ದಾರ್ರಿ, ಸರ್ ಇವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ನಾನು ಕಿಡ್ನಿ ಕೊಡ್ಲಾ? ತಾಯಿ ಕೊಡ್ಲಿಲ್ವಂತೆ,
ಬಂದಿದ್ರು ರೀಸೆಂಟ್ ಆಗಿ. ಸರ್ ನನಗೆ 2 ಕಿಡ್ನಿ ಚೆನ್ನಾಗಿದೆ ಅಂತ ಕೊಡ್ತೀನಮ್ಮ, ನನ್ನ ಗಂಡ ಬಿಟ್ಟು ಇನ್ನೇನು ಸಾರ್ ಅಂತಾರೆ. ತಾಯಿ ಕೊಡ್ತಾರಾ? ವಯಸ್ಸಾಗೋಗಿದೆ ಸರ್, ಅವರೆಲ್ಲ ಟೆಸ್ಟ್ ಮಾಡಿಸಿದ್ರು, ಅವಳಿಗೆ ಬೇಡ ಅಂತಂದ್ಬಿಟ್ರು. ನಮ್ಮ ತಾಯಿ ಕೊಡ್ಲಿಲ್ಲ, ಹೆಂಡತಿ ಕೊಟ್ಲು. ಯಾರು? ಅವಳು ಯಾವುದೋ ಬೇರೆ ಮನೆಯಿಂದ ಬಂದಿರೋದು ನಿನಗೆ. ಇಂಥದ್ದೆಲ್ಲ ಯಾರ್ಯಾರು ಗಲಾಟೆ ಮಾಡ್ತಾರೆ ಆಗ್ಬೇಕು ಅನ್ಸತಿ. 1 ಕಿಡ್ನಿ ಫೇಲ್ ಆಗಬೇಕು, 2 ಕಿಡ್ನಿನೂ ಹೋಗ್ಬೇಕು, ಅವಾಗ ಗೊತ್ತಾಗುತ್ತೆ. ಅವಾಗ ನಿಜವಾದ ಬಣ್ಣ ಮಾಡ್ಕೊಂಡ್ರೆ ಹುಡುಗಿ ನಿಜವಾಗ್ಲೂ ನನಗಿದಾರ ಅಥವಾ ಇವ್ರಿಗಿದಾರ ಅಂತ ಬಂದು ಗೊತ್ತಾಗ್ಬಿಡುತ್ತೆ. 90% ನನ್ನ ಕೇಸಲ್ಲಿ ಫೀಮೇಲ್ ಹ್ಯಾವ್ ಸಪೋರ್ಟೆಡ್ ದೇರ್ ಮ್ಯಾನ್. ಇವತ್ತಿನ ದಿವಸ ಎಷ್ಟೋ ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಅರ್ಥ ಆಯ್ತಾ? ಗಂಡು ದಿಕ್ಕು ಬೇಕು ಅಂತ ಅವ್ರ ಗಂಡ ಕುಡಿದ್ರು ಹೊಡೆದ್ರು ಮಾಡಿದ್ರು ಸುಮ್ಮನೆ ಸೈಲೆಂಟ್ ಆಗಿ ಅಡಿಗೆ ಮಾಡಿ ಅವನು ಹಾಕೊಂಡು ಬಾರಿಸ್ತಾ ಇರ್ತಾನೆ, ಇವಳು ಅನ್ನ ಬಡಿಸ್ತಾ ಇರ್ತಾಳೆ. ಹಾಕೊಂಡು ಕಾಲಲ್ಲಿ ಒದಿತಾ ಇರ್ತಾನೆ, ಇವಳು ಸಾರು ಬಡಿಸ್ತಾ ಇದ್ದಾಳೆ. ಅಂತ ಪರಿಸ್ಥಿತಿ ಮನೆಗಳಲ್ಲಿ ನಡೀತಾ ಇದೆ. ನನ್ನ ಅನುಭವದಲ್ಲಿ ಇವತ್ತು ಲಾ ಅಂತ ತಗೊಂಡ್ರೆ, ಇದು ನನ್ನ ವೈಯಕ್ತಿಕ ಅನುಭವ. ರೇಪ್ ಅನ್ನೋದು ಹೈಯೆಸ್ಟ್ ಲೆವೆಲ್ ಆಫ್ ಹಿನಾಯ್ಸ್ ಕ್ರೈಮ್ ಅಂತ ಹೇಳ್ತಾರೆ. ರೇಪ್ ಅನ್ನೋದು ನನ್ನ ಪ್ರಕಾರ ಪ್ರತಿ ದಿವಸ ಈ ಗಂಡ ಹೆಂಡತಿ ಮದುವೆ ಆಗಿರ್ತಕ್ಕಂಥವ್ರು, ಗಂಡರು ಸ್ವಲ್ಪ ತಲೆ ಕೆಟ್ಟಿರ್ತಕ್ಕಂಥವ್ರು ಜಾಡ್ಸ್ ಒದಿಯೋದು, ಎಲ್ಲಂದ್ರಲ್ಲಿ ಒದಿಯೋದು ಮಾಡೋದು, ಅವ್ರ ಊಟ ಹಾಕಿದ್ರು ಕೂಡ ಚೆಲ್ಲೋದು, ಸರಿ ಇಲ್ಲ ಅಂತ ಹೇಳೋದು, ಕುಡ್ಕೊಂಬರೋದು, ಏನು ದುಡ್ಡು ಮಾಡಲ್ಲ, ಇವಳು ದುಡ್ಡೇ ಕಿತ್ಕೊಂಡು ಇವಳಿಗೆ ಹೊಡಿಯತಕ್ಕಂಥದ್ದು ಹೈಯೆಸ್ಟ್ ಜಾಸ್ತಿ ನಾನು ನನ್ನ ಈ ಕನ್ಸಲ್ಟೆನ್ಸಿಲಿ ನೋಡಿದ್ದೀನಿ. 60% ಇದೆ. ಇದಕ್ಕೆ ಆ ಲೆವೆಲ್ ಎಂಟರ್ ಆದಾಗ್ಲೂ ಕೂಡ ಯಾರಾದ್ರೂ ಒಂದು ಸಂಘ ಸಂಘಟನೆ, ನಾನು ಇದೀನಮ್ಮ, ನಿಮಗೆ ಇದೊಂದು ಲಾಸ್ಟ್ ಮಾತು ಹೇಳ್ಬಿಡ್ತೀನಿ ಕೇಳಿ, ನಾನು ಇದೀನಮ್ಮ, ಅದು ಯಾರು ನಿಮ್ ಗಂಡ ಇದು ಹೆಂಗ್ ಮಾಡ್ತಾರೆ ಯಾವ ಅಂತೆಲ್ಲ ಮಾಡ್ತಾರೆ. ಕೊನೆಗೆ ದಿನಾ ಆ ಸಂಘ ಸಂಘಟನೆಗಳು ಅವ್ರ ಮನೇಲಿ ಬಂದು ಕುತ್ಕೊಂಡಿರ್ತಾರ, ಒಡದ್ನಾ ಇಲ್ವಾ ನೋಡಕ್ಕೆ. ಇನ್ನೂ ಅತಿರೇಕಕ್ಕೆ ಹೋಗುತ್ತೆ. ಈ ಕಾರಣದಿಂದನೇ ಎಷ್ಟೋ ಜನ ಲೇಡೀಸು ಮುಂದೆ ಬರಲ್ಲ. ಎಷ್ಟು ಜನಕ್ಕೆ ಅಂತ ಪ್ರೊಟೆಕ್ಷನ್ ಕೊಡಕ್ಕಾಗತ್ತೆ? ಸೊ ಇದಕ್ಕೆಲ್ಲ ಮೂಲ ಏನು ಅಂತಂದ್ರೆ, ಆ ಗಂಡಸರಿಗೆ ತಲೆಯಲ್ಲಿ ಹೆಣ್ಣು ಅನ್ನೋ ಒಂದು ಪವಿತ್ರ ಭಾವನೆ ಬಂದಾಗ ಕಾಲಲ್ಲಿ ಒದಿಬಾರ್ದು, ಮಾಡಬಾರ್ದು ಅಂತ ವರ್ಸ್ಟ್ ಲೇಡೀಸು ವೆರಿ ಕಮ್ಮಿ, ವೆರಿ ಲೆಸ್, 5% ಇರುತ್ತಾರೆ. ಯಾಕಂದ್ರೆ ಮನೋಭಾವ ಎಲ್ಲ ಮನುಷ್ಯರದು ಒಂದೇ. ಸೊ ಆ ವಿಚಾರ ತಗೊಂಡಾಗ ಇದಾರೆ ಅಲ್ಲಿ. ಬಟ್ 90%, 95% ಮೆನ್, ಇಫ್ ದೇ ಬಿಕಮ್ ಚೇಂಜ್. ಈ ಲಾಸ್ ಎಲ್ಲ ಬೇರೆ ಕಂಟ್ರೀಸ್ ತುಂಬಾ ಚೆನ್ನಾಗಿದೆ. ನಾನು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ, ಯಾವ ಕಂಟ್ರಿಲಿ ಲಾ ಎಷ್ಟು ಚೆನ್ನಾಗಿದೆ ಫ್ಯಾಮಿಲಿಗೆ ಅಂತ ಹೇಳ್ತೀನಿ. ಇಂಡಿಯಾದಲ್ಲಿ ಏನಾಗುತ್ತೆ, ಯಾವುದೋ ಒಂದು ಏನೋ ಒಂದು ಕೇಸ್ ಬಂದ್ಬಿಟ್ರೆ ಒಬ್ಬರ ಮೇಲೆ ಅದು ದೊಡ್ಡದು ಅನ್ಕೊಂಡ್ಬಿಡ್ತಾರೆ. ಮನೆಯಲ್ಲಿ ದಿನಾ ನಡೀತಾ ಇರ್ತಕ್ಕಂಥ ಈ ತರ ಒಂದು ಹೇಟ್ರೆಡ್ ಎಷ್ಟೋ ಜನರು ಏನು ಮಾಡಕ್ಕಾಗ್ತಿಲ್ಲ. ಒಂದು ಬೀದಿಲಿ 10 ಮನೆ ಇದ್ರೆ 8 ಮನೇಲಿ ಇದು ನಡೀತಾ ಇದೆ. 8 ಡಾಮಿನೆನ್ಸ್. ಆ ಡಾಮಿನೆನ್ಸ್ಗೆ ಒಳಗೋಗಕ್ಕಾಗಲ್ಲ, ಯಾಕೆಂದ್ರೆ ಇಟ್ ಈಸ್ 4 ವಾಲ್ಸ್. ಗಲಾಟೆ ಬಂದ್ರು, ಲಾಸ್ಟ್ ಒಂದು ಹೇಳ್ಬಿಡ್ತೀನಿ, ಗಲಾಟೆಗೆ ಬಂದ್ರೆ ಯಾರೋ ಒಬ್ರು ಗಲಾಟೆಗೆ ಬಂದ್ರು ನೋಡೆ, ಅವ್ರು ಬೇಕು ಅಂದ್ರೆ ಅವ್ರ ಜೊತೆ ಹೋಗ್ಬಿಡು, ನಾನ್ ಬೇಕು ಅಂದ್ರೆ ಅವ್ನ ಕಳಿಸು. ಈ ಮಾತು ಹೇಳಿದ್ರೆ ಏನ್ ಮಾಡ್ತಾಳೆ ಒಂದು ಲೇಡಿ ಏನ್ ಮಾಡ್ತಾಳೆ ಲೇಡಿ? ವೆರಿ ಡಿಫಿಕಲ್ಟ್. ನಾನು ಕನ್ವಿನ್ಸ್ ಮಾಡೋದು ಫೇಲ್ ಆಗ್ಬಿಟ್ಟಿದ್ದೀನಿ ಎಷ್ಟೊಂದು ಕಡೆ. ಇಬ್ರು ಬಂದಿದ್ದಾರೆ, ಗಲಾಟೆ ಮಾಡ್ತಾ ಇದಾರೆ, ಅಲ್ಲಿ ಬೇಕಾದ ಒಂದು ಇಂತಿವೆಲ್ಲ ಹೇಳ್ಬಿಟ್ಟಿದ್ದಾರೆ. ನಾನು ಕೈ ಮುಗಿದು ನೀವು ನೋಡ್ಕೊಳ್ರಿ ಅಂತ ಹೇಳ್ಬಿಟ್ಟಿದ್ದೀನಿ. ಏನ್ ಮಾಡಕ್ಕಾಗಲ್ಲ. ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ಆದ್ರೆ